Pardon? Of course. See, it is it is a love he has given me. He is torturing my image. Why did he do it to the DLF? Why was it? ವ್ಯವಸಾಯ ಮಾಡೋರಿಗೆ ರೆಡ್ ಝೋನ್ ಇದ್ರೆ ಏನಿದ್ರಿ ವ್ಯವಸಾಯ ಮಾಡೋದು ನಾನು ಯಾವುದು ಮುಟ್ಟಕ್ಕೆ ಹೋಗುವುದಿಲ್ಲ, ನನಗೆ ಅಧಿಕಾರ ಇಲ್ಲ. ನಾನು ಸ್ಟೇಟಸ್ಗೂ ಏನು ಅವರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ಮುಂದುವರಿಸ್ತೀವಿ. ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ, ನಂದು ಯಾವ ಥರದ ಅಭ್ಯಂತರ ಇಲ್ಲ. ಅದರಲ್ಲಿ ಯಾರು ಲ್ಯಾಂಡ್ ಕೊಡಲ್ಲ ಅಂದ್ರೆ ನಾವೇ ತಗೊಳ್ಳಲ್ಲ ಅಂತ ಹೇಳಿ, ಅಂದ್ರೆ ಯಾರು ಕೊಡಲ್ಲ ಅಂದ್ರೆ ನಾವೇ ಫೋರ್ಸ್ ಮಾಡಲ್ಲ. ನೋ ಯಾರು ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ, ಅವ್ರು ತಗೊಂಡು ನಮ್ದು ಏನು ಬೇಕೋ ಸರ್ಕಾರದ ಯೋಜನೆ ಇದೆ, ಸರ್ಕಾರದ ಯೋಜನೆ ಮುಂದುವರಿತದೆ. ವೈ ಐ ಶುಡ್ ಸ್ಟಾಪ್? ದೇ ಹ್ಯಾವ್ ಟೇಕನ್ ಮನಿ, ವಿ ಹ್ಯಾವ್ ಗಿವನ್ ಮನಿ ಟು ದೆಮ್, ನೋಟಿಫಿಕೇಶನ್ ಆಗಿದೆ, ಆದಮೇಲೆ ಅವ್ರು ದುಡ್ಡು ಖುಷಿಯಿಂದ ಬಂದು ತೆಗೆದುಕೊಂಡಿದ್ದಾರೆ. ನಮ್ಗೆ ಒಳ್ಳೆ ಚಾನ್ಸು, ಕುಮಾರಣ್ಣ ಎಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, DK ಬಂದು 2.25 ಕೋಟಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ತೆಗೆದುಕೊಂಡಿದ್ದಾರೆ. ಅದನ್ನು ತೊಗೊಂಡು ಹೋದವರು ಅವ್ರು ಮಾಡಿದವ್ರ ಸರ್ಕಾರಿ ಭೂಮಿ ಆಗೋಯ್ತು. ಆಗ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಮಾಡ್ತದೆ. ಕಮಿಟಿ ಅದು ಬೇರೆ, ಈಗ ಬೇರೆ ಪಾಪ ಅವ್ರದ್ದೇನಾದ್ರು ನೋವು ಕೊಡಿದ್ರೆ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಏನು ಸಿ ಅವಕ್ಕೇನು ನಾನು ಯಾಕಪ್ಪ ಇದನ್ನು ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಅವಕ್ಕೇನೆ ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವು 50% ತೆಗೆದುಕೊಳ್ತಾರೆ. ಈಗ ನೋಟಿಫಿಕೇಶನ್ ಆದಮೇಲೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಕೆಲವು 60% ತೊಗೊಂಡಿದ್ದಾರೆ. ಅದನ್ನು ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಈಸ್ಕೊಬಿಟ್ಟು ಆದಮೇಲೆ ಕೊನೆಗೆ ವ್ಯವಸಾಯ ಮಾಡೋಕ್ಕೆ ಬಿಡೋಕ್ಕಾಗ್ತದಾ? ರಿಪೋರ್ಟ್ ಬಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ರಿಪೋರ್ಟ್ ಬರೋ ತನಕ ಯಾರು ಏನು ಮಾತಾಡೋದು ಬೇಡ ಅಂತ ಹೇಳಿ. ಖಂಡಿತ ಟ್ರಾನ್ಸ್ಪರೆಂಟಾಗಿ ಎಲ್ಲ ಡಿಸ್ಕ್ಲೋಸ್ ಮಾಡ್ತೀವಿ. ರೈತರ ಸಮೇತ ಯಾರು ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡೋದ್ರು, ಮಾಲ್ಕಿ ಎಷ್ಟು ತೆಗೆದುಕೊಂಡೋದ್ರು, ಏನು ತೆಗೆದುಕೊಂಡೋದ್ರು ಅಂತ ಎಲ್ಲ ಕಂಪ್ಲೀಟ್ ಇದೇನು ಯಾರು ಮುಚ್ಚಿಡೋಕ್ಕಾಗಲ್ಲ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಡ್ರೋನ್ ಸರ್ವೆ, ಲೈಡರ್ ಸರ್ವೆ, ಬೇರೆ ಸರ್ವೆ ಎಲ್ಲ ಮಾಡಿಸ್ತೀವಿ. ಯಾರೆಲ್ಲ ಡಿಸ್ಕ್ಲೋಸ್ ಮಾಡ್ತೀವಿ. ಹೆಂಗೆ ಇದನ್ನು ಯಾವುದು ಮುಚ್ಚುವ, ನಿಮಗೂ ಏನು ಬೇಕಾದ್ರೂ ದಾಖಲೆಗಳು ನೀವು ಕೂಡ ಕೇಳ್ಕೊಬೋದು, ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ನೋಡಿ ಅವಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಅವರು ನಿಮ್ಮ ಕೈಲಿ 2006 ಮಾಡಿದ್ದು, ನೀವು ಮಾಡಿದ್ದು ಇದು ನಮ್ಗೇನು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಾಗ? ನಿಮ್ಮ ಯಾವ ಹೈಕಮಾಂಡ್ ನೀವು ಕೊಟ್ಟಿದ್ರಿ? ಪಟ್ಟಿ ಬೇಕಾ? ಎಲ್ಲೆಲ್ಲಿತ್ತು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯಿತು, ಎಲ್ಲಿ ಜಮೀನು ತೊಗೊಂಡ್ರು, ಎಷ್ಟಕ್ಕೆ ಏನಾಯಿತು ಅಂತ ಎಲ್ಲ ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೆಡಕಕ್ಕೆ ಹೋಗಬೇಡಿ ಅಷ್ಟೇ. ನಾನು ಐ ಆಮ್ ಟೆಲಿಂಗ್ ಯು. ಸರ್ ಬಿಡಿ ಸರ್, ವಿರೋಧ ಮಾಡೋರ್ದು ಮುಟ್ಟಲ್ಲ ನಾವು ಅಷ್ಟೇ. ರಿಪೋರ್ಟ್ ಬರೋ ತನಕ ನಾನು ಏನು ಹೇಳಬೇಕೋ ಹೇಳಿದ್ದೀನಿ. ಐ ವಿಲ್ ವೇಟ್ ಫಾರ್ ದಿ ರಿಪೋರ್ಟ್. ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರಕ್ಕೆ ಕೊಡೋರು ಕೊಟ್ಕೊಳ್ಳಿ. ಕುಮಾರಣ್ಣ ರೆಡ್ ಝೋನಲ್ಲಿ ಇಡು ಅಂತ ಹೇಳಿದ್ದಾರೆ, ಅದನ್ನು ಮುಂದುವರಿಸ್ತೀನಿ ಅಷ್ಟೇ. ಈಗ ನಾನು ಸ್ವಲ್ಪ ಬೇರೆ ಎಲ್ಲ ನಾನು ಮಾಡೋಕ್ಕೋಗಲ್ಲ. ನಾನು ರೈತರಿಗೆ ಅಪೀಲ್ ಮಾಡ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಹೋರಾಟ ಧರಣಿ ಎಲ್ಲ ಬಿಟ್ಟು ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ ಅಷ್ಟೇ ನನ್ನ ಅಪೀಲ್. ಸುಮ್ಮನೆ ಇವ್ರು ಯಾರೋ ರಾಜಕೀಯಕ್ಕೋಸ್ಕರ ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ. ನೀವು ಬಲಿ
ಆಗಬೇಡಿ. ಸಮಿತಿ ಇವರು ರಾಜಕೀಯಕ್ಕೆ ಸಮಿತಿಯವ್ರು ಬರ್ತಾರೆ, ಸಮಿತಿ ಮುಂದೆ ನಿಮ್ಗೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಅಭಿಪ್ರಾಯ ಹೊಡೆಯೋದಾದ್ರೆ ಬೇಕಾದ್ರೆ ಬಂದು ನನಗೆ ಹೊಡೀರಿ, ಏನು ತೊಂದರೆ ಇಲ್ಲ. ಅಭಿಪ್ರಾಯ ಅವೆಲ್ಲ ನೋಡ್ತೀವೆಲ್ಲ ಕಮಿಟಿ ನೋಡ್ತಾರೆ. ಯಾವ ರೈತನ ಹೆಸರಲ್ಲೂ ಏನೂ ಆಗಿಲ್ಲ, ಯಾರು ಗಾಬರಿ ಪಡಬೇಕಾಗಿಲ್ಲ. ಬಟ್ ಕೆಲವರು ಏನಾದ್ರು ಕಾನೂನು ಕ್ರಮ ಕೈಗೊಂಡಿದ್ರೆ ನೋಡೋಣ, ಅದೇನು ಬೇಕೋ ಅದನ್ನು ನೋಡ್ತೀವಿ. ಹಿಂದೆ 2000 ಜನ ಮೇಲೆ FIR ಹಾಕ್ಸಿದ್ರು, ಗೊತ್ತಿದೆ ನಿಮಗೆ? ಹೆಜ್ಜಾಲ ಫೈರಿಂಗ್ ಕೇಸಲ್ಲಿ ಬೇರೆ ಬೇರೆ ಏನೇನಾಯಿತು, ರಾಮನಗರ ಯೂನಿವರ್ಸಿಟಿಗೆ ಏನಾಯಿತು, ಹಾಸನ್ಗೆ ಏನಾಯಿತು, ಹಾಸನಲ್ಲಿ ಎಷ್ಟು ಅಕ್ವಿಷನ್ ಆಯಿತು, ಎಲ್ಲ ಪಟ್ಟಿ ಕೊಡಲ ನಾನು. ಈಗ ಅದೆಲ್ಲ ಬೇಡ. ನಮಸ್ಕಾರ.